ಈಗ ಮುನಿರತ್ನ ಅವ್ರು ಹೇಳ್ತಾ ಇದ್ರು ಇಲ್ಲಿ ಕ್ಷೇತ್ರದಲ್ಲಿ ಕಾಮಗಾರಿಗಳನ್ನು ನಿಲ್ಲಿಸಿದ್ದಾರೆ ಅಂತ. ಬಹುಶಃ ಇದು ಯಾವ ರೀತಿಯಪ್ಪ ಅಂದರೆ, ನೀವು ಊಟ ಮಾಡ್ತಾ ಇರ್ತೀರಾ, ಊಟ ಮಾಡ್ತಾ ಇದ್ದಾಗ ಅರ್ಧ ಊಟ ಮಾಡಿರ್ತೀರ, ಅಂಥ ಟೈಮಲ್ಲಿ ಊಟ ಕಿತ್ಕೊಳ್ಳೋದು ಅಂದಂಗೆ ಆಗುತ್ತಿದ್ದು. ಊಟ ಕಿತ್ಕೋಬಾರ್ದು ಯಾವತ್ತು. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ತುಳಿದು ಮೇಲೆ ಬರಬಾರ್ದು, ದುಡಿದು ಮೇಲೆ ಬರಬೇಕು. ತುಳಿದು ಮೇಲೆ ಬರಬಾರ್ದು, ದುಡಿದು ಮೇಲೆ ಬರಬೇಕಾಗುತ್ತೆ. ಹಂಚಿ ತಿನ್ನಬೇಕು, ಕಿತ್ತು ತಿನ್ನಬಾರ್ದು. ಅಳಿಸಿದ್ದು ಕೊಡಬಾರ್ದು, ಆದರೆ ಉಳಿಸಿದ್ದು ಕೊಡಬೇಕು. ಇವೆಲ್ಲ ಬಹಳ ಮುಖ್ಯವಾದದ್ದು. ಈಗ ಪ್ರಾಬ್ಲಮ್ ಏನಾಗಿದೆ ಕೆಲವ್ರದ್ದು ಅಂದರೆ, ಸಾವೇ ಇಲ್ಲ ಅಂದ್ಕೊಂಡಿದ್ದಾರೆ, ಅದೇ ಬಂದಿರೋದು. ನೀವು ಪ್ರತಿದಿನ ನೆನ್ಕೊಳ್ಳಿ, ಇಲ್ಲ ಈ ಜೀವನ ತಾತ್ಕಾಲಿಕ, ಏನೋ ದೇವರ ಆಶೀರ್ವಾದದಿಂದ 80 ವರ್ಷ 90 ವರ್ಷ, ಅಪರೂಪಕ್ಕೆ 100 ವರ್ಷ ಬದುಕ್ಬೋದು. ಇದರಿಂದ ಡೆವಲಪ್ಮೆಂಟ್ ಅಂದ್ರೆ ಏನು? ಡೆವಲಪ್ಮೆಂಟ್ ಅಂದರೆ ಆಲ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್. ಅದು ಡೆವಲಪ್ಮೆಂಟು. ಅದು ನನಗೆ ಇಷ್ಟನೇ ಇಲ್ಲದೆ ಇರ್ಬೋದು. ಇದೆಲ್ಲ ಈಗ ಅರ್ಧ ಬಿಲ್ಡಿಂಗ್ ಆಗಿರುತ್ತೆ, ಅರ್ಧ ಫ್ಲೈಓವರ್ ಅದು ನಿಲ್ಲಿಸ್ಬಿಟ್ರೆ ಆಲ್ರೆಡಿ ಅಷ್ಟು ದುಡ್ಡು ಖರ್ಚಾಗಿರುತ್ತೆ. ಅದೆಲ್ಲ ಸಾರ್ವಜನಿಕರ ಹಣ, ನಿಮ್ಮ ಟ್ಯಾಕ್ಸ್ ಹಣ. ಹಾಗೆಯೇ ಕೆಲವು ಕಡೆ ಅದರಿಂದ ಇವತ್ತು ಚುನಾವಣೆ ವಾಮ ಮಾರ್ಗದಲ್ಲಿ ಸಾಗ್ತಾ ಇದೆ, ಅದು ರಾಜಮಾರ್ಗದಲ್ಲಿ ಸಾಗಬೇಕು. ವಾಮ ಮಾರ್ಗದಲ್ಲಿ ಇವತ್ತು ಆರೋಗ್ಯಕರ ಚುನಾವಣೆ, ಎಲ್ಲ ಕಡೆ ಹೋಗೋದು, ಎದುರಿಸೋದು, ಏನಿದು ಈಗ ಏನು ಇವತ್ತು ಮಹಾತ್ಮ ಗಾಂಧೀಜಿಯವರ ನಮ್ಮ ಫಾದರ್ ಆಫ್ ದಿ ನೇಷನ್ ಅಂತ ಹೇಳ್ತೀವಿ ನಾವು, ಅವರ ತತ್ವ ಸಿದ್ಧಾಂತ ಇಲ್ಲ ಮೃದು ಸ್ವಭಾವ. ಮಂಜುನಾಥ್ ಅವರಿಗೆ ಮೃದು ಸ್ವಭಾವ. ನಾನು ರಾಜಕೀಯಕ್ಕೆ, ನಿಜವಾಗ್ಲೂ ರಾಜಕೀಯಕ್ಕೆ ನಾನು ಬಂದಿಲ್ಲ, ರಾಜಕೀಯ ನನ್ನನ್ನು ಕರ್ಕೊಂಡಿದೆ. ಅಂದರೆ ನಾನು ರಾಜಕೀಯಕ್ಕೆ ಬಂದರೂ ಕೂಡ ನಾನು ರಾಜಕೀಯ, ಮಾಮೂಲಿ ರಾಜಕೀಯ ಅಂತೂ ಮಾಡೋಕ್ಕೆ ಹೋಗಲ್ಲ. ಒಂದು ಯಾವುದಾದ್ರೂ ಒಂದು ರಾಜಕಾರಣಿ ಅಂತ ಆಯಿತು. ಈಗ ರಾಜಕೀಯಕ್ಕೆ ಬಂದಮೇಲೆ ರಾಜಕಾರಣಿ ಅಂತ ಹೇಳ್ತೀವಿ. ಬಟ್ ನಾನು ರಾಜಕಾರಣಿ ಆಗಲಿಕ್ಕೆ ಇಷ್ಟಪಡೋದಿಲ್ಲ, ನಾನು ರಾಷ್ಟ್ರಕಾರಣಿ ಆಗಬೇಕು ಅಂತ ನಾನು. ರಾಷ್ಟ್ರಕಾರಣಿ ಅಂದರೆ ರಾಜಕಾರಣಿಗೂ ರಾಷ್ಟ್ರಕಾರಣಿಗೂ ವ್ಯತ್ಯಾಸ ಇದೆ. ರಾಜಕಾರಣಿ ಅಂದ್ರೇನು? ಚುನಾವಣೆ ಗೆಲ್ಲೋದಕ್ಕೆ ತಂತ್ರಗಳನ್ನು ರೂಪಿಸುವಂಥವ್ರು ರಾಜಕಾರಣಿ. ರಾಷ್ಟ್ರಕಾರಣಿ ಅಂದರೆ ರಾಷ್ಟ್ರದ ಬಗ್ಗೆ ಚಿಂತೆ ಮಾಡುವಂಥವ್ರು, ಭವಿಷ್ಯವನ್ನು ರೂಪಿಸುವಂಥವ್ರು, ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಕೊಡುವವರು, ಅವರು ರಾಷ್ಟ್ರಕಾರಣಿಗಳು. ಅದರಿಂದ ಅದಕ್ಕೋಸ್ಕರ ನಾನು ಕಳಕಳಿಯ ಮನವಿ, ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಅವತ್ತು ಶುಕ್ರವಾರ ಇದೆ. ಎಷ್ಟೋ ಜನ ನಮ್ಮ ಮನಸ್ಥಿತಿ ಏನಿರುತ್ತೆ ಅಂದರೆ, ಶುಕ್ರವಾರ ಅಂದರೆ ಗುರುವಾರ ಸಂಜೆನೇ ರಾತ್ರಿನೇ ಈ ವೀಕೆಂಡ್ ಅಂತ ಅಂತಾರೆ ನಮ್ಮ ಇದರಲ್ಲಿ. ಸೊ ಅವತ್ತೊಂದು ದಿವಸ ನೀವು ರಾಷ್ಟ್ರಕ್ಕೋಸ್ಕರ, ಪ್ರಜಾಪ್ರಭುತ್ವಕ್ಕೋಸ್ಕರ ಆ ವೀಕೆಂಡು, ಫ್ರೈಡೇ ಏಪ್ರಿಲ್ 26 ವೀಕೆಂಡ್ ಏನಿದೆ, ಸ್ಪೆಂಡ್ ದಟ್ ವೀಕೆಂಡ್ with vote for BJP and celebrate that weekend to vote for Dr. Manjunath, celebrate that weekend to vote for Modi leadership.